ನಮಸ್ಕಾರ ಸ್ನೇಹಿತರೆ, ಮಿಸ್ಟರ್ ನಾಗ್ಸ್ ಕತೆ ಜರ್ನಿಗೆ ಸ್ವಾಗತ. ನಮಗೆ ಜೀವನದಲ್ಲಿ ಸಿಕ್ಕಿರುವ ಪ್ರತಿಯೊಂದು ಸಣ್ಣ ಸುಖದ ಹಿಂದೆ ಯಾರೋ ಒಬ್ಬರ ದೊಡ್ಡ ತ್ಯಾಗ ಮತ್ತು ಪರಿಶ್ರಮವಿರುತ್ತದೆ. ಈ ಸತ್ಯವನ್ನ ಅರಿಯದ ಮಗನೊಬ್ಬನ ಕತೆ ಇಲ್ಲಿದೆ. ಒಂದು ಹಳ್ಳಿಯಲ್ಲಿ ರಾಮು ಎಂಬ ಯುವಕನಿದ್ದ. ಅವನ ತಂದೆ ತುಂಬಾ ಕಷ್ಟಪಟ್ಟು ದುಡಿದು ರಾಮನನ್ನ ಸಾಕಿದ್ರು. ಆದರೆ ರಾಮುಗೆ ಯಾವಾಗಲೂ ಅಪ್ಪನ ಮೇಲೆ ಕೋಪ ಇತ್ತು. ತನ್ನ ಸ್ನೇಹಿತರ ತಂದೆ ಅವರಿಗೆ ಕಾರು, ದೊಡ್ಡ ಬಂಗಲೆ, ಹಣ ನೀಡುತ್ತಿದ್ದರು. ಆದರೆ ರಾಮನ ಅಪ್ಪ ಕೇವಲ ಒಂದು ಹಳೆಯ ಸೈಕಲ್, ಒಂದು ಪುಟ್ಟ ಮನೆ ಮತ್ತು ಮಣ್ಣಿನ ಪಾತ್ರೆಗಳನ್ನ ಮಾತ್ರ ನೀಡಿದ್ರು. ನನ್ನ ಅಪ್ಪ ನನಗೇನು ಕೊಟ್ಟಿದ್ದಾರೆ, ಬರೀ ಹಳೆಯ ಸೈಕಲ್ ಮತ್ತು ಸಣ್ಣ ಮನೆ ಮಾತ್ರನ ಎಂದು ರಾಮು ಯಾವಾಗಲೂ ಗೊಣಗಾಡುತ್ತಿದ್ದ. ಒಂದು ದಿನ ರಾಮು ತನ್ನ ಅಪ್ಪ ನೀಡಿದ ಹಳೆಯ ಸೈಕಲ್ ಹತ್ತಿ ಕೆಲಸದ ಹುಡುಕಾಟದಲ್ಲಿ ನಗರಕ್ಕೆ ಹೊರಟ. ಮಧ್ಯಾಹ್ನದ ಸಮಯ, ಸೂರ್ಯ ಸುಡುತ್ತಿದ್ದನು. ರಸ್ತೆಗಳು ಕಾದ ಕಬ್ಬಿಣದಂತಿದ್ದವು. ರಾಮುಗೆ ತಲೆ ತಿರುಗಿದಂತಾಯಿತು. ಕಾಲುಗಳು ಸೋತವು. ಸೈಕಲ್ ತುಳಿಯಲು ಶಕ್ತಿಯೇ ಇರಲಿಲ್ಲ. ಬಾಯಾರಿಕೆ ಹೆಚ್ಚಾಯಿತು. ಬಿಸಿಲು ಮೈಯನ್ನ ಸುಡುತ್ತಿತ್ತು. ಎಲ್ಲಾದರೂ ಸ್ವಲ್ಪ ನೆರಳು ಸಿಕ್ಕರೆ ಸಾಕು ಎಂದು ರಾಮುಗೆ ಅನಿಸಿತ್ತು. ದೂರದಲ್ಲಿ ಒಂದು ದೊಡ್ಡ ಮರ ಕಂಡಿತು. ರಾಮು ಸೈಕಲ್ ನಿಲ್ಲಿಸಿ ಓಡಿ ಹೋಗಿ ಆ ಮರದ ನೆರಳಿನಲ್ಲಿ ಕುಳಿತುಕೊಂಡನು. ಮರದ ತಂಪಾದ ನೆರಳು ರಾಮನ ದೇಹಕ್ಕೆ ಮತ್ತು ಮನಸ್ಸಿಗೆ ಶಾಂತಿ ನೀಡಿತು. ಆಗ ಅವನಿಗೆ ಇದ್ದಕ್ಕಿದ್ದಂತೆ ತನ್ನ ಅಪ್ಪ ನೆನಪಾದರು. ಅಪ್ಪ ಕೂಡ ಬಿಸಿಲಿನಲ್ಲಿ ಬೇಯುತ್ತಾ ತಾನು ನೆರಳಿನಲ್ಲಿ ಆರಾಮಾಗಿರುವಂತೆ ನೋಡಿಕೊಂಡಿದ್ರು. ಆ ಹಳೆಯ ಸೈಕಲ್, ಆ ಸಣ್ಣ ಮನೆ, ಇವೆಲ್ಲವೂ ಅಪ್ಪ ತನ್ನ ಸುಖವನ್ನ ತ್ಯಾಗ ಮಾಡಿ ತನಗಾಗಿ ಕಟ್ಟಿಕೊಟ್ಟ ನೆರಳು ಎಂಬುದು ರಾಮುಗೆ ಆ ಕ್ಷಣದಲ್ಲಿ ಅರ್ಥವಾಗಿತ್ತು. ಬಿಸಿಲಲ್ಲಿ ಬೆಂದಾಗ ತಿಳಿಯಿತು ನೆರಳಿನ ಬೆಲೆ, ಸಂಕಷ್ಟ ಬಂದಾಗ ತಿಳಿಯಿತು ಅಪ್ಪನ ಬೆಲೆ ಎಂದು ರಾಮುಗೆ ಕಣ್ಣೀರು ಬಂತು. ಅಪ್ಪ ಕೊಟ್ಟ ಆಸ್ತಿ ಬರೀ ಸೈಕಲ್ ಅಲ್ಲ, ಅವರ ಪ್ರೀತಿ ಮತ್ತು ತ್ಯಾಗ ಎಂಬ ಅರಿವಾಯಿತು. ರಾಮು ತನ್ನ ತೊಪ್ಪನ್ನ ಅರಿತುಕೊಂಡು ಅಪ್ಪನನ್ನ ಅಪ್ಪಿಕೊಂಡನು. ಅಪ್ಪ ತನಗಾಗಿ ಮಾಡಿದ ತ್ಯಾಗವನ್ನ ಕೊಂಡಾಡಿದನು. ಸ್ನೇಹಿತರೆ, ನಮಗೂ ಕೆಲವೊಮ್ಮೆ ಅಪ್ಪ ಅಮ್ಮ ನೀಡಿದ ಸಣ್ಣ ವಸ್ತುಗಳು ಕನಿಷ್ಠ ಅನಿಸಬಹುದು. ಆದರೆ ಬಿಸಿಲು ಬಂದಾಗ ನೆರಳಿನ ಬೆಲೆ ತಿಳಿಯುವಂತೆ ಜೀವನದಲ್ಲಿ ಕಷ್ಟ ಬಂದಾಗ ಮಾತ್ರ ಅವರ ತ್ಯಾಗ ಮತ್ತು ಪ್ರೀತಿಯ ಮಹತ್ವ ನಮಗೆ ಅರ್ಥವಾಗುತ್ತದೆ. ಈ ಕತೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಸ್ಫೂರ್ತಿದಾಯಕ ಕತೆಗಳಿಗಾಗಿ ನಮ್ಮ ಚಾನಲ್ ಮಿಸ್ಟರ್ ನಾಗ್ಸ್ ಕತೆ ಜರ್ನಿಯನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.